ಗಿರೀಶ್ ಅವರು ಇಲ್ಲಿ ಗಿರೀಶ್ ನಮ್ಮವರೇ ಆಗಿರುವಂಥ ನಮ್ಮ ಜಿಲ್ಲೆಯ ರಿಪೋರ್ಟರ್ ಆಗಿರುವಂಥ TV9 ಸಂಸ್ಥೆಯನ್ನು ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಬಾಕಿಯವರಿಗೆ ನಮ್ಮ ಎಲ್ಲ ಪರವಾಗಿ ಸ್ವಾಗತವನ್ನು ಅದೇ ತರನಾಗಿ ನಮ್ಮ ಪವರ್ ಟಿವಿಯ ಇನ್ನೊಬ್ಬ ನಮ್ಮ ಸಮಾಜದ ಮುಖಂಡರು ಆಗಿರುವಂಥ ನಮ್ಮ ವೀರೇಶಣ್ಣ ಅವರು ಸಹ ನೀವೆಲ್ಲರೂ ನೋಡ್ಕೋಬೇಕು. ಅವರಿಬ್ಬರು ನಮ್ಮವರೇ, TV9 ಮತ್ತು ಪವರ್ ಟಿವಿ. ಅವರು ಸರಿ ಸಭೆ ಬಂದಿದ್ದಕ್ಕೆ ವಿಶೇಷವಾದಂತಹ ಒಂದು ಸ್ವಾಗತವನ್ನು ಮಾಡಿ ಮುಂದಿನದಾಗಿ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನಾಯಕರು ಆಗಿರುವಂಥ ಹಿರಿಯರಾಗಿರುವಂಥ ನಮ್ಮ AMFನ ನಿರ್ದೇಶಕರಾಗಿರುವಂಥ ಚಂದ್ರಣ್ಣ ಜಾಗಾರ್ ಅವರ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಮಾಜದ ಕುಲಗುರುವಾಗಿರ್ತಕ್ಕಂಥ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಿಕೃಷ್ಣ ಚೌಡಗೆ ಸ್ವಾಮಿಗಳ ನನಗೆ ಸಮಾಜದ ಬ್ಯಾಂಕಿನ ಹಂತದಲ್ಲಿ ಇವತ್ತು ಮೀಟಿಂಗ್ ಇದೆ, ವಾರ್ಷಿಕ ಮಹಾಸಭೆ. ಹಾಗಾಗಿ ಎಲ್ಲ ಹೆಸರು ತೆಗೆದುಕೊಳ್ಳೋದಿಲ್ಲ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರೇ, ಎಲ್ಲ ತಾಲೂಕುಗಳ ಅಧ್ಯಕ್ಷರೇ, ಪತ್ರಿಕಾ ಮಿತ್ರರೇ, ಜಿಲ್ಲೆ ಎಲ್ಲ ಯಾವತ್ತೂ ತಾಲೂಕಿನ ಗೌರವಾನ್ವಿತ ಒಂದು ಭಗಿನಿ ಇದೆ. ಹರಮುನಿಗಳು ಗುರು ಕಾಯುವಂಥ ಒಂದು ಅನುಭವದ ಮಾತು. ಹರ ಅಂದರೆ ದೇವರು ಮುಗಿಸ್ಕೊಂಡು ಗುರುವಿನ ಭಾಗಿತ್ತು ಅಂದರೆ ಯಾವತ್ತೂ ನಾವು ನಮ್ಮ ಸ್ವಲ್ಪ ಅನ್ನಲಿಕ್ಕೆ ಉದಾಹರಣೆ. ಇವತ್ತು ಗುರುಗಳ ಸಮ್ಮುಖದಲ್ಲಿ ನಾವೆಲ್ಲ ಸೇರಿವಿ ಅಂತಂದರೆ ಜಾತಿ ಗಣತಿ ನಡೀತಾ ಇದೆ, ಹಿಂದೆಂದೂ ಆಗಿರಲಿಲ್ಲ. ಇವತ್ತು ಈ ಗುರುಗಳ ಸಮ್ಮುಖದಲ್ಲಿ ರಾಜ್ಯ ಮಟ್ಟದಲ್ಲೂ ಒಂದು ಸಭೆ ಆಗಿದೆ. 30 ಜಿಲ್ಲೆ ಎಲ್ಲ ಮುಖಂಡರುಗಳು ಅದನ್ನ ನೇತೃತ್ವವನ್ನು ವಹಿಸಿ ಅದರಲ್ಲಿ ಗುರುಗಳು ಒಂದೇ ಆಗಿದೆ, ಒಬ್ಬರು ಒಂದೇ ಆಗಿದೆ. ನಮ್ಗೆ ಒಂದೇ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಕಬ್ಬರಿಗ, ಕೆಲವು ಕಡೆ ಮಗವಿಲ್ಲ, ಪುಸ್ತಕ ಅದರ ಸಮ್ಮುಖದಲ್ಲಿ 5 ಪದಗಳನ್ನು ಬಳಸಿ ಅಂತ ಹೇಳಿ ಒಂದು ಪತ್ರಿಕೆನ ಹೊರಡಿಸಿ ಈ ರಾಜ್ಯಾದ್ಯಂತ ಇರುತ್ತೆ ಎಲ್ಲರೂ ಗುರುಗಳ ಸಮ್ಮುಖದಲ್ಲಿ ಇರ್ತಾ ಇದೆ. ಇದಕ್ಕೆ ನಮ್ಮ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತ ಎಲ್ಲರೂ ಕಲಿಸಿದ್ದೇವೆ. ಅದರ ಅಡಿಯಲ್ಲಿ ಇವತ್ತೆಲ್ಲ ನಮ್ಮ ಹತ್ರ ಎಲ್ಲ ಮನೆಗಳಿಗೂ ಎಲ್ಲ ತಾಲೂಕಿನ ಅಧ್ಯಕ್ಷರು ಮುಖಂಡರು ಸೇರಿ ಒಂದು ಸ್ಟಾಂಪ್ ಟೈಪ್ ಅಂಟಿಸಿ 9ನೇ ಕಾಲಮಲ್ಲಿ ದಸರಾ ಬರೆಸಬೇಕು, 10ನೇ ಕಾಲಮಲ್ಲಿ ಶಾಲಾ ದಾಖಲಾತಿಗಳನ್ನು ನಮೂದಿಸಬೇಕು, 11ರಲ್ಲಿ ಪರ್ಯಾಯ ಪದ ಮಾಡಬೇಕು ಅಂತ ಪ್ರತಿ ಮನೆಗೂ ಅಂಟಿಸಿ ಇವತ್ತು ಜಾಗೃತರಾಗಿದೆ ನಮ್ದು ಅಂತಕ್ಕಂಥದ್ದು. ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಜಿಲ್ಲಾ ಸಮಿತಿಯನ್ನ ಆ ಚೌಡಯ್ಯನ ಆಶೀರ್ವಾದ ಇವತ್ತು ಗುರುಗಳ ಮುನ್ನಡೆ ಇವತ್ತು ನಾವೆಲ್ಲ ಸೇರಿವೆ ಅಂತ ಒಂದು ಶುಭ ಸಂಕೇತ. ಬಹಳ ಅನಿಸಿದ್ದೇನೆ ಎಲ್ಲ ಮನೆ ಬೆಳೆಕೊಡ್ತೀವಿ ಇವತ್ತ ಅದ್ರ ಸಮ್ಮುಖದಲ್ಲಿ ಒಂದು ದಾಖಲೆ ಅಂತಂದ್ರೆ ಜಿಲ್ಲಾ ಸಮಿತಿ ನಮ್ಮ ಮೊದಲ ಸಭೆ ಸೇರಿದಾಗ ಹೇಳಿದ್ರಿಲ್ಲ ಅದ್ರ ಸಮ್ಮುಖದಲ್ಲಿ ಆಗಬೇಕು ಅಂತ ಹೇಳಿ ಬಹಳ ಖುಷಿ. ಇವತ್ತು ಎಲ್ಲರೂ ವಾಲಂಟಿಯರ್ ಬಂದಿದ್ದೀವಿ. ಇಷ್ಟೊಂದು ಜನ ಬಹಳ ನಾವು ಸೇರಿಲ್ಲ ಜಿಲ್ಲಾ ಅಂತ ಒಳಗ ಇದು 10 ಪಟ್ಟು 3 ಪಟ್ಟು ಆಗಿ ನಾವು ಸೇರ್ಬೇಕು ಅಂತಂದ್ರೆ ಆ ಜಿಲ್ಲಾ ಒಂದು ಸಮಿತಿ ಸ್ಟ್ರಾಂಗ್ ಆಗಬೇಕು. ಅವಾಗ ಇವತ್ತು ಖಂಡಿತ ಆಗುತ್ತೆ. ನಾವೇ ಸೇರ್ಕೊಂಡು ಮಾಡ್ತಾ ಇಲ್ಲ. ಅಜ್ಜರು ಯಾರನ್ನಾದ್ರೂ ಅವ್ರ ಹೆಸರು ಹೇಳ್ತಾರೆ ಅನ್ನೋದಕ್ಕೆ ನಾವು ಅಷ್ಟು ಸಹಮತವನ್ನು ವ್ಯಕ್ತಪಡಿಸೋಣ. ಹಿಂದಿರ್ತಕ್ಕಂಥ ಮಂಜಣ್ಣ ಗೋವಿ 2013ರಿಂದ ನಾನು ನೋಡಿದ್ದೀನಿ. ಅವ್ರಿಗೆ ಇಲ್ಲಿಂದ ಚಂದ್ರಗುಪ್ತಿಗಳು ಬೈ ಕೊಡ್ತಕ್ಕಂಥ ವ್ಯಕ್ತಿಗಳು ಸಮಾಜ ಸಂಘಟನೆ ಒಳಗೆ ಎಲ್ಲ ತಾಲೂಕು ಎಲ್ಲ ಹಳ್ಳಿ ಹೊಡೆದಂಥವ್ರು. ಸಮಿತಿ ಒಂದು ಸ್ಟ್ರಾಂಗ್ ಆಗಿ ಉಪ್ಪು ಮಾಡಿಲ್ಲ ಅಂದ್ಬಿಟ್ರೆ ನಾವೇನಾದ್ರೂ ಮಾಡ್ತಾರೆ ಗೊತ್ತಿಲ್ಲ. ಪ್ರತಿ ಹಳ್ಳಿಗಳಿಗೂ ಮನೆಗೂ ಅಡ್ಡಾಡಿ ಸಮಾಜ ಸಂಘಟನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಂಜಣ್ಣವರು ಒಳ್ಳೆ ಗೌರವ ಸ್ಥಾನಮಾನ ಇಟ್ಟು ಅವ್ರ ಸಲಹೆ ಪಡ್ಕೊಂಡು ನಾವು ನೀವೆಲ್ಲ ಸಾಗಿದ್ರೆ ಇವತ್ತ ಹನ್ನೊಂದು ತಾಲೂಕಲ್ಲಿ ನಾವು ಸಂಘಟನೆ ಮಾಡಿದ ಅಜ್ಜರು ಬಂದಿದ್ದಾರೆ. ತಾವೆಲ್ಲ ಭಾಳ ಜನ ಬಂದಿದ್ದೀರಿ. ಒಂದು ಸ್ವಲ್ಪ ನಮಗೆ ಖುಷಿ ಅನ್ನೋಂಥದ್ದು ನಾವು ಸಮಾನ ಅಲ್ಲಿ ತಾಲೂಕಲ್ಲಿ ಕೆಲಸ ಮಾಡಿದಾಗ ಮತ್ತು ಗಂಗಾ ಕ್ಷೇಮಾಭಿವೃದ್ಧಿ ಸೌಹಾರ್ದದ ಬ್ಯಾಂಕ್ ಇಟ್ಟಿದ್ದೀವಿ. ನಾವು ಬಂದು ಬೇರೆ ಉದ್ದೇಶದ ಮುಂದೆ ಆಗಲಿಲ್ಲ. ಇವತ್ತು ವಾರ್ಷಿಕ ಮಹಾಸಭೆ ಭಾಳ ಇವತ್ತು ಇದರ ಖುಷಿ. ನಮ್ಮ ಸಮಾಜದವ್ರೆ ರಾಣೆಗಳು ಒಂದಿದೆ, ಸುಮಾರು 1 ಕೋಟಿ 1.5 ಕೋಟಿ ವ್ಯವಹಾರ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ಲೋನ್ ಕೊಡ್ತೀವಿ, ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ.
ಇಂಥ ಏನೋ ಕೂಡ್ಲಿಕ್ಕೆ ಒಂದು ಜಾಗವನ್ನ ನಮ್ಮ ಜನ ಸೇರಿದ ಸಹಾಯ ಆಗ್ತಕ್ಕಂಥದ್ದನ್ನ ರಾಣಿನ ತಾಲೂಕು ಒಂದಿದೆ ನಮ್ಮ ಇಡೀ ಜಿಲ್ಲೆ ಒಳಗೆ ನಮ್ಮ ಸಮಾಜದ ಬ್ಯಾಂಕ್ಗಳು. ಉದಾಹರಣೆ ಹೇಳಿದೆ ನಾನು ಮೊನ್ನೆ ತಾನೇ ಬ್ಯಾಡಿಗೆಯಲ್ಲಿ 50 ಲಕ್ಷ ರೂಪಾಯಿ ಸಮಾಜ ಭವನ ಸ್ಯಾಂಕ್ಷನ್ ಆಗಿದೆ. ಹಿರೇಕೆರೆ ತಾಲೂಕಿನಲ್ಲಿ ಸಮಾಜ ಭವನ ಇದೆ, ಹಾಗರ ತಾಲೂಕಿನಲ್ಲಿ ಅರ್ಥ ಆಗಿದೆ. 8 ತಾಲೂಕುಗಳಲ್ಲಿ ಸಮಾಜ ಭವನಗಳಾಗಬೇಕು. ಜಿಲ್ಲೆಯೊಳಗೆ ಅಜ್ಜನ ಮುಂದಿಟ್ಕೊಂಡು ನಾವು ಮೊದಲೇ ಹರ ಮುಂದಿದ್ರು ಗುರುವಪ್ಪ ಮುಂದಿದ್ರು ಅಂತಂದ್ರೆ ಏನೆಲ್ಲ ನಾವು ಮಾಡಿ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಐತಿ. ಆ ನಿಟ್ಟಿನೊಳಗೆ ಈ ಒಂದು ಜಿಲ್ಲಾ ಅಂತ ನಮ್ಮ ನೌಕರ ಸಂಘದ ಸುತಾರ್ ಸರ್ ಹೇಳಿದ್ರು, ನೌಕರಿಗೆ ಇದ್ದಾಗ ಅವರು ಸಮಾಜ ಸೇವೆ ತೊಡಗಿಸ್ಕೊಂಡವ್ರು 11 ಗುಂಟೆ ಜಾಗ ಇದೆ, ಅವ್ರ ಸ್ವಂತ ದುಡ್ಡನ್ನು ಹಾಕಿ ಜಾಗ ಖರೀದಿ ಮಾಡಿದ್ದಾರೆ. ಎಲ್ಲ ಸ್ವಾರ್ಥಕವಾಗಿ ತುಂಬಿರ್ತಕ್ಕಂಥ ಈ ಟೈಮಲ್ಲಿ ಆ ನೌಕರ ಸಂಘ ಏನ್ ಹೇಳಿದ್ರೆ, ನಾವು 11 ಗುಂಟೆ ಜಾಗ ಕೊಡ್ತೀವಿ, ನೀವು ಒಂದು ಸಮಿತಿ ರಚನೆ ಮಾಡ್ಕೊಳ್ರಿ, ಸರ್ಕಾರ ಸೌಲಭ್ಯ ತಗೊಂಡ್ರಿ, ಒಂದು ಸಭಾಭವನ ಕಟ್ರಿ, ಹಾಸ್ಟೆಲ್ ಕಟ್ರಿ, ಇಡೀ ಎಲ್ಲ 8 ತಾಲೂಕುಗಳಲ್ಲಿ ಸಮಾಜನ ಸಂಘಟನೆ ಮಾಡ್ರಿ. ನಮ್ಮ ಧ್ವನಿ ಹೆಚ್ಚಾದ ನಮ್ಗೆ ಸೌಲಭ್ಯ ಸಿಗ್ತಾವಂತ ಹೇಳೋದಲ್ಲ, ಬಹಳ ದೊಡ್ಡ ಗುಣ. ಆ ನೌಕರರಿಗೆ ಆ ಗುಣ ಬಂದವರು ಮನೆಗೆ ಆಧಾರ ಸ್ತಂಭ ಇದ್ದಂಗೆ, ಸಮಾಜದ ಆಧಾರ ಸ್ತಂಭಗಳವರು. ಆರ್ಥಿಕವಾಗಿ ನೌಕರರು ಸದೃಢರಾಗಿರ್ತಾರೆ. ಈಗ ನೌಕರಿ ಇದ್ದಂಥವ್ರು ಸಾಕಷ್ಟು ಜನ ಮನೆ ಬಿಟ್ಟು ಹೊರಗೋದನ್ನ ನೋಡಿದ್ದೀವಿ. ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಪ್ಪ ಇಲ್ಲ, ಅಕ್ಕ ಇಲ್ಲ, ಏನಿಲ್ಲ, ನಾನು ಹೇಳ್ತಕ್ಕಂಥ ಸಂಖ್ಯೆ ಬಹಳಷ್ಟು ಆಗಿದೆ. ಅಲ್ಲಿ ಸಮಾಜದ ನೌಕರಿ ಇದ್ದಂಥವ್ರು ದೂರ ಇದ್ದಾರೆ. ಇಂಥವ್ರು ಒಂದು ಜಿಲ್ಲಾ ಕೇಂದ್ರ 11 ಗುಂಟೆ ಜಗತ್ತನ್ನ ಕೊಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಕೊಡಬೇಕು ನಮ್ಮ ಸಮಾಜದಲ್ಲಿ. ಮಾತೃ ಸಂಘ ಇರ್ತಕ್ಕಂಥವ್ರು, ವಿವಿಧ ರಾಜಕೀಯ ಪಕ್ಷಗಳು ಇರ್ತಕ್ಕಂಥವ್ರು, ವಿವಿಧ ಸಂಘಟನೆ ಇರ್ತಕ್ಕಂಥವ್ರು ನಾವು ಅವನ್ನ ಬಳಕೆ ಮಾಡಿಕೊಂಡು ಬರೀ ಬದನಾಮಕ್ಕೆ ನಾವು ಗುದ್ದಾಡ್ದಾನೆ ಇಲ್ಲಿ ನಮ್ಮ ಮನೆ ವಿನಾಯಕ ಹೊಡೆದು ಹೋಗ್ತೀವಿ, ಎಲ್ಲರೂ ಮನೆ ಮಗ ಕಟ್ಟುವಂತ ಕೆಲಸವನ್ನ ನಾವು ಮಾಡಿದ್ದೇ ಆದ್ರೆ ಖಂಡಿತ ಈ ಜಿಲ್ಲೆಯಲ್ಲಿ ಪೀಠ ಇದೆ. ಪ್ರತಿ ಜಿಲ್ಲೆಯ ತಾಲೂಕಲ್ಲಿ 7-8 ಜನ ಕರ್ನಾಟಕ ಬಂದು ಸೇರುವಂತದ್ದು ಒಂದು ಸಮಿತಿ ಆಯ್ತು ಅಂದ್ರೆ, ಒಂದು ಪೀಠಕ್ಕೆ ಹೋಗ್ಬೇಕು ಅಂತ ಹೂ ಹಾಕಿದ್ರೆ, ಒಂದು ಜಾತ್ರೆ ಮಾಡ್ಬೇಕು ಅಂದ್ರೆ, ಏನೇ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಎಲ್ಲಾ ಜಿಲ್ಲೆ ತಾಲೂಕಲ್ಲಿ ಇರ್ತಕ್ಕಂಥ ಶಾಸಕರು ನಮ್ಗೆ ನೋಡ್ತಕ್ಕಂಥ ಬೇರೆ ಆಗೈತಿ. ಜಿಲ್ಲಾ ಸಂಘ ಸ್ಟ್ರಾಂಗ್ ಆಗ ಅಂದ್ರೆ ಪ್ರತಿ ತಾಲೂಕಲ್ಲಿ ನೋಡ್ತಕ್ಕಂಥ ಶಾಸಕರ ಒಂದು ದೃಷ್ಟಿಕೋನ ನಮ್ಮಂತ ಬೇರೆ ಆಗೈತಿ. ಇಲ್ಲಪ್ಪ ಅವರೊಂದು ಸಮಾಜ ಸಂಘಟನೆ ಬಹಳ ಸ್ಟ್ರಾಂಗ್ ಇದೆ, ಆ ಜಿಲ್ಲಾ ಸಮಿತಿಗಳು ಹೇಳ್ಬೇಕು. ಇಲ್ಲ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆ ಬಂದಿದ್ದಾವೆ, ನಮ್ಮ ಸಮಾಜ ತಾಲೂಕು ಪಂಚಾಯತಿ ಕೊಡಿ, 2 ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತಿ ಕೊಡ್ರಿ, ಇದ್ರ ಮೇಲೆ ದೌರ್ಜನ್ಯ ಆಗಿದೆ, ಇದ್ರ ಕೇಸ್ ಆಗಿದೆ, ಹೋಗಿ ನಿಂತು ಹೋರಾಟವನ್ನು ಮಾಡ್ತಕ್ಕಂಥ ಸಂಘ ಭೇಟಿ ಆಗ್ಬೇಕು. ವ್ಯಕ್ತಿಯ ಬೆಲೆ ಇಲ್ಲ, ಸಂಘದ ಬೆಲೆ. ನನ್ನ ಇವತ್ತು ಕರೆದು KMF ಒಂದು ನಾನು ನಿರ್ಧಾರ ಅಂತಂದ್ರೆ 11 ತಾಲೂಕಿಗೆ ಹಿಂಗಾಮ ಸಮಾಜ ಹೆಚ್ಚಿದೆ ಅಂತ ಕಾರಣಕ್ಕೆ ನನ್ನ ಗುರುತಿಸಿ ಅವರ ಅಕ್ಕಪಕ್ಕ ಇಟ್ಕೊಂಡು ಎಲ್ಲ ಸನ್ಮಾನ ಕೊಡ್ತಾರೆ. ನಾವು ಸಮಾಜದಲ್ಲಿ ರಾಜಕಾರಣ ಮಾಡೋದು ಬೇಡ, ರಾಜಕಾರಣದಲ್ಲಿ ಬೆಳೆಯೋಣ ಅಂತ ಸಮಾಜಕ್ಕೆ ಹಾಕೋಣ. ಇವತ್ತು ಆ ಸಮಾಜದಿಂದ ಬಂದೇನೆ ಅಂತಂದ್ರೆ ನನ್ನಲ್ಲಿ ಇರ್ತಕ್ಕಂಥ ಒಂದು ನೇಮಕಾತಿ ಸೌಲಭ್ಯ ನಾನು ಸನ್ಮಾನ ಮಾಡಬೇಕು. 100 ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಸಮಾಜ ಹೋಗಲ್ಲ, ಏನು ಸಾಧ್ಯವೋ ಅವೆಲ್ಲ ಮಾಡಲಿಕ್ಕೆ ಹೋರಾಟ ಮಾಡಬೇಕು. ನಾನು ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ, ಪುರಸಭೆಗಳಲ್ಲಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಇರಲಿ, ಎಲ್ಲ ಇದ್ದಂತರಿದ್ದೀವಿ. ಅದನ್ನ ತಂದು ಹುಟ್ಟಾಕೋಣ. ಜೊತೆಗೆ ಎಲ್ಲ ಒಂದು ಸಮೂಹದಲ್ಲಿ ನನ್ನ ಒಂದು ಭಿನ್ನ, ನಮ್ಮ ಹಾನಗಲ್ ತಾಲೂಕಿನಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ, ಸಂಘಟನೆಯಲ್ಲಿ ನಾವು ಬಹಳಷ್ಟು ಬಂದಿದ್ದೇವೆ. ಇದೊಂದು ಬಾರಿ ನಮ್ಮ ತಾಲೂಕಿಗೆ ಕೊಡಬೇಕು. ಮತ್ತು ನಮ್ಮ ತಾಲೂಕಿಗೆ ಈಗಾಗಲೇ ಅಡ್ಡಾಡಿ ಕೆಲವರು ಸಂಘಟನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಹೇಳಿದ್ದೀವಿ, ನಾವಿಲ್ಲಿ ಓಪನ್ ಆಗಿ ಹೇಳಲ್ಲ, ತಾವೆಲ್ಲರೂ ಹಿರಿಯರು ಹೇಳಿದ್ದೀರಿ, ಅದನ್ನು ಗಡ ಇಟ್ಕೊಂಡು. ಆದ್ರೆ ಅಜ್ಜರು ಯಾರು ಹೇಳ್ತಾರಲ್ಲ ಒಂದು ಎಲ್ಲರಲ್ಲೇ ಮುನಿವಿ, ಇಲ್ಲ ನಾನೇ ಅಧ್ಯಕ್ಷ ಆಗಿದ್ದೆ, ನೀವು ಕೂಡ ಹೋಗ್ರಿ ಅಂತಂದ್ರೆ ನಾವು ಹೋಗ್ಬೇಕು. ಇಲ್ಲ ಇಂಥ ನಾವು ಅಧ್ಯಕ್ಷ ಮಾಡಕೊಂಡು ಹೋಗ್ರಿ ಅಂತಂದ್ರು ನಾವು ಅವರು ಮಾತಾಡೋದು ಹೋಗಿ ಅಂತಂದ್ರೆ ನಾವು ಸಮಾಜ ಗೌರವ ಸಮಾಜದ ಉದ್ದಾರಕ್ಕೆ ಬಂದಂತ ಅರ್ಥ. ಮತ್ತೊಂದಾಗಿದ್ರು ಅಂತ ನಾವು ಅನ್ಕೊಂಡಿದ್ವಿ ಅಂತಂದ್ರೆ ಸ್ವಾರ್ಥಕ್ಕೆ ಬಂದು ನಾವು ಭಾವಿಸ್ಬೇಕು. ಆ ಒಂದು ಪ್ರಶ್ನೆ ಮೇಲೆ ತ್ಯಾಗ ಗುಣನೂ ಇರಬೇಕು. ನಾ 2015 ಮುಂದೆ ಬಿಟ್ಟು ಬಂದಿನಿ ಅಂತಂದ್ರೆ ಸಮಾಜ ಅಪ್ಕೊಂಡಿದೆ, ನಾನು ಅನ್ಕೊಂಡ ಆಗಿರ್ಲಿಕ್ಕಿಲ್ಲ. ಆದ್ರೆ ಸಮಾಜ ಪುಷ್ಟ ಬಂದಂತ ನಾನು 100 ಎಕರೆ ಆಸ್ತಿವನ್ನಲ್ಲ, MLA MP ಮಗನಲ್ಲ. ಇವತ್ತು ಚಂದ್ರಣ್ಣ ಜಾರಿಗೆ 8 ತಾಲೂಕು ಶಾಸಕರು ಬಂದು ಚಂದ್ರಣ್ಣ ಅಂತ ಕರೀತಾರೆ. ಇದು ಕಾರಣ ನನ್ನ ವೈಯಕ್ತಿಕ ಒಂದು ಸಮಾಜ ಇದೆ, ಸಮಾಜ ಘೋಷಿಸ್ಕೊಂಡು ಮುಂದೆ ಬಂದಿನಿ ಅಂತ ಹೇಳಿ ಅಂತ ಕಾರ್ಯಕ್ರಮ ಮಾಡಿದ್ದೆ. ಅದು ಬರೀ 11 ತಾಲೂಕು ಅಡ್ಡ ಸೀಮಿತ ಮುಂದೆ 30 ದಿನಗಳಲ್ಲಿ ಜಿಲ್ಲಾ ಅಂತಲ್ಲ ಬೇಕು. ಇಲ್ಲಪ್ಪ ಸಮಾಜ ಬಂದಾರ, ನಮ್ಮ ಗುರು ಬಂದಾರ ಅಂತಂದ್ರೆ ಈ ಒಂದು ಸಮಿತಿ ಅಂತಂದ್ರೆ ಜನವರಿ ನಮ್ದು ಏನಿದೆ ಅಂತಂದ್ರೆ ರಥೋತ್ಸವ ಇದೆ, ಅದು ನಾವೆಲ್ಲ ಪ್ರಭಾವ ಬೀರುವಾಗ ಆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಜಿಲ್ಲೆ ನಮ್ಮ ಅದೃಷ್ಟವಂತರು ಅಂಬಿಕಾ ಚೌಡಯ್ಯ ಐಕ್ಯ ಮಂಡಪ ಇದ್ದಾಗ ಜಿಲ್ಲೆ ನಾವು ಜನಿಸಿದ್ದೀವಿ. ನಾವೇ ಮಾತಾಡ್ಕೊಂಡು ನಾವೊಂದು 50 ಕರ್ಕೊಂಡ್ಬಂದು, ನಾವೊಂದು 20 ಕರ್ಕೊಂಡ್ಬಂದು ನಾನು ಅಂದ್ಕೊಂಡು ಅಧ್ಯಕ್ಷ ಆಗ್ತಕ್ಕಂಥ ಕಾಲದಲ್ಲೇ ಇವತ್ತು ಅವ್ರ ಸಂಬಂಧದ ಹಾಗೂ ತಮ್ಮ ಪಾದಕ ಹಾಕಿದ್ದೀವಿ, ಸಮಾಜ ಪಾದಕ ಹಾಕಿದ್ದೀವಿ, ದೂರ ಪಾದಕ್ಕೆ ಅವ್ರು ಏನು ಹೇಳ್ತಾರಲ್ಲ ಅಂತ ಕೇಳ್ಕೊಂಡು ನಾವು ನೀವೆಲ್ಲ ಮುನ್ನಡೆಸೋಣ